ಅಂತಂದಿಲ್ಲ. ಅಲ್ಲ ಸರ್, ಉತ್ತರ ಕರ್ನಾಟಕದಲ್ಲೇ ಅಂದ್ರೆ ಅಲ್ಲ ಈಗ ಆಕ್ಚುಲಿ ರಾಜ್ಯ ರಾಜಕಾರಣವನ್ನ ತಿರುಚಿಡುವಂತಹ ತಮ್ಮ ಅಧಿಕಾರಕ್ಕಾಗಿ ಮಾಡ್ತಾ ಇರ್ತಾರೆ. ಇಲ್ಲ ತಮ್ಮ ಅಧಿಕಾರಕ್ಕಾಗಿ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ. ಇಂಥ ವಿಷಯ ಬಂದಾಗ ಹಾಕುವಂಥದ್ದು ಅದು ಏನಪ್ಪ ಒಂದು ರೀತಿಯಿಂದ ಡಿಫ್ರೆಂಟ್ ಟೈಪ್ ಆಫ್ ದ ಪೊಲಿಟಿಕ್ಸ್. ಅದು ತಮ್ಮ ಅಸ್ತಿತ್ವಕ್ಕೆ ನಾವು ಬೇಕಾದ್ರೆ ಮಾಡ್ತೇವಪ್ಪ ಅನ್ನುವಂಥದ್ದು. ಅದು ಏನಾಗಿಬಿಟ್ಟದಪ್ಪ, ಕಾಮನ್ ಆಗಿ ಆಗಿಬಿಟ್ಟದೆ ಇವತ್ತು. ಈಗ ನಿಮ್ಮ ಕಡೆ ದುಡ್ಡು ಶಾಸಕರ ಹೆಸರು ನೀವು ಕೊಂಡ್ಕೊಳ್ತಾ ಇದ್ದೀರಿ, ಲೀಡರ್ ಆಫ್ ದ್ಯಾಟ್. ಅಲ್ಲ ಸರ್, ಇಲ್ಲಿ ಒಬ್ರು ಶಾಸಕರು ಒಂದು ಮಾತನ್ನ ಹೇಳ್ತಾರೆ, ಜಿಲ್ಲೆ ಎಲ್ಲ ಸಣ್ಣ ವಿಚಾರ ಕಣ್ರಿ, ನಾವೆಲ್ಲ ಸೀನಿಯರ್ ಲೀಡರ್ಗಳಾಗ್ತೀವಿ, ಅದನ್ನೆಲ್ಲ ಮಾತಾಡೋಕ್ಕೆ ಆಗಲ್ಲ. ಏನೋ ಸಣ್ಣ ಹುಡುಗರು ಕೇಳ್ತಾರಲ್ಲ ಹಂಗೆ ಸಣ್ಣ ಹುಡುಗರು ಕೇಳ್ತಾರೆ, ಅದಕ್ಕೆ ದೊಡ್ಡವರಾಗಿ ನಾವೇನಕ್ಕೆ ಬಾಯಿ ಹಾಕಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಸರ್ ಅವರು. ಹೌದು, ಅದು ಕೇಳಿದ್ವಿ ನಾವು ಅದನ್ನು. ಆ ವಿಷಯದಲ್ಲೇ ನಿಜವಾಗಿಯೂ ಜಿಲ್ಲೆಯನ್ನು ಮಾಡೋ ವಿಷಯದಲ್ಲೇ ಅದು ಅವ್ರು ಸಣ್ಣದು ಅನಿಸಿರ್ಬೋದು, ಅದು ಸಣ್ಣದಲ್ಲ. ಯಾಕಂದರೆ ಇಡೀ ಒಂದು ಜಿಲ್ಲೆ ಆಯ್ತಂದ್ರೆ ಇಡೀ ಜಿಲ್ಲೆಯ ಅನೇಕ ಅಭಿವೃದ್ಧಿಗಳಾಗಲಿಕ್ಕೆ ಒಂದಿಷ್ಟು ಫಂಡ್ ಬರ್ತದೆ, ಮತ್ತೇನಿಲ್ಲ. ಮತ್ತು ಹೊಸ ಹೊಸ ಆಡಳಿತ ಸರ್. ಇವಾಗ ನೋಡಿ, ಗೋಕಾಕ್ ಮತಕ್ಷೇತ್ರದಲ್ಲಿನೇ ಮೊದಲು ಅರ್ಬಾವಿ ಮತ್ತು ಗೋಕಾಕ್ ಅಂತ ಎರಡಿದ್ವು, ಹೌದಾ? ಇವಾಗ ಅದು ಮೂಡಲಿಗೆ ಆಗಿ ಸಪ್ರೇಟ್ ಆಗೈತೆ. ಅದು ಎರಡು ಆದ ತಕ್ಷಣ ಇಲ್ಲಿ 2 MLAಗಳು ಬಂದರು, ಸಂಖ್ಯಾಬಲ ಜಾಸ್ತಿ ಆಯಿತು ನಮ್ಮದು. ಅಲ್ಲ, ಮೊದಲಾದ್ರೂ ಇದ್ರು, ಅದು MLAಗಳು ಬಂದ್ರುಗಿಂತಲೂ ಅಲ್ಲೇ ಪ್ರತಿ ವ್ಯಕ್ತಿಗೆ ಅಲ್ಲಿ ಒಂದು ಹಳ್ಳಿ ಇರ್ಬೋದು ಅಥವಾ ಒಂದು ಪಟ್ಟಣ ಇರ್ಬೋದು, ಪಂಚಾಯತ್ ಇರ್ಬೋದು, ಮತ್ತಿರ್ಬೋದು, ತಾಲೂಕುಗಳು ಹೆಚ್ಚಾಗೋದ್ರಿಂದ ಅಲ್ಲಿ ತಹಸೀಲ್ದಾರ್ ಆಯಿತು, ಮತ್ತೇನಾದ್ರು ಸಣ್ಣ ಸಣ್ಣ ಆಗೋದ್ರಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರ್ತಾವೆ. ಈ MLAಗಳಾಗೋದು ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂಥದ್ದು ಅದು ಅದಾಗಿದೆ, ಆ ಮಾತು ಬೇರೆ. ಆದರೆ ಇದಕ್ಕೇನದಪ್ಪ ಅಂತಂದ್ರೆ ಇವು ಒಂದು ತಾಲೂಕು ತಹಸೀಲ್ದಾರ್ ಬರ್ತಾರೆ, ಅವ್ರ ಕೈಗೆ ಆಡಳಿತ ಅಧಿಕಾರಿಗಳು ಬರ್ತಾರೆ, ಮತ್ತಿನ್ನೂ ಬರ್ತದೆ, ಇನ್ನೂ ಡೆವಲಪ್ಮೆಂಟ್ ಆಗ್ತದೆ, ದುಡ್ಡು ಬರ್ತದೆ, ಫಂಡು ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಲಿ. ಅಂದರೆ ಯಾವುದೇ ಕೆಲಸ ಆದರೂ ಕೂಡ ಆದರೆ ಒಂದು ದುರಂತ ಏನಪ್ಪ ಅಂದ್ರೆ ಫಂಡ್ ಬಂದ ತಕ್ಷಣ ಅಲ್ಲಿ ತಿಮ್ಮಲ್ಗಳು ಅಥವಾ ಹೆಗ್ಗಗಳು ಬೆನ್ ಆಗ್ತಾವೆ. ಹೀಗಾಗಿ ಡೆವಲಪ್ಮೆಂಟ್ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು. ಅಲ್ಲ ಸರ್, ಇವಾಗ ಇಲ್ಲ ಸರ್, ಇವಾಗ ಸೌತ್ ಕರ್ನಾಟಕ ನಾನು ನೋಡಿದಾಗೆ ಅಲ್ಲಿ ಅವರು ಜಿಲ್ಲೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಅವ್ರು ಏನು ಕೇಳಲ್ಲ. ಸೌತ್ ಕರ್ನಾಟಕದಲ್ಲಿ ಮಾತುಗಳೇನು ಬರುತ್ತೆ, ಇಲ್ಲಿ IT ಏನಕ್ಕೆ ಬಂದಿಲ್ಲ, ಇಲ್ಲಿ ಹಾರ್ಡ್ವೇರ್ ಕಂಪ್ನಿಗಳೇನಕ್ಕೆ ಬಂದಿಲ್ಲ, ಇಲ್ಲಿ ನಮಗೆ ಬದುಕೋದಕ್ಕೆ ಏನಂತೀರ ನೀವು ಮೂಲಭೂತ ಸೌಕರ್ಯಗಳು ಎಲ್ಲ ಇದ್ರೂ ಕೂಡ ನಾವು ಇವಾಗ ದುಡಿತೀವಿ, ಬಿಸ್ನೆಸ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರವರು. ಬಟ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ಟೈಪ್ ಆಗ್ತಿದೆ ಅಂತಂತಂದರೆ, ಇಲ್ಲಿ ರೋಡ್ಗಾಗಿ ಬಡದಾಡ್ತವ್ರೆ, ಇನ್ನೂ ನಮ್ಮ ಜಿಲ್ಲೆ ಮಾಡಿ ಅಂತ ಹೊಡೆದಾಡ್ತವ್ರೆ ಅಲ್ವಾ ಸರ್? ಸೊ ಇದನ್ನೆಲ್ಲ ಕಂಡಾಗ ಅಂದರೆ ರಾಜ್ಯ ಕಟ್ಟುವಲ್ಲಿ ಉತ್ತರ ಕರ್ನಾಟಕದ ಒಂದು ಏನು ಮಹತ್ವ ಇತ್ತಲ್ಲ. ಹೌದು, ಐತಿಹಾಸಿಕವಾಗಿ ಉತ್ತರ ಕರ್ನಾಟಕ ಭಾಳ ರಿಚಿತ್ತೆ ಅಂತದ್ದು ಅಷ್ಟಲ್ಲ ನೋಡಿದಾಗ ಇದೆಲ್ಲ ಸ್ವಲ್ಪ. ಯಾಕಂತಂದ್ರೆ ಇವತ್ತು ವಿಜಯ ಸಾಮ್ರಾಜ್ಯ ಆಗಿರ್ಬೋದು ಕಟ್ಟಿದಂಥವ್ರು ಸಾಮಾನ್ಯರಲ್ಲ. ಅದು ಹೌದು, ಇವತ್ತು ಹಾಳು ಹಂಪಾಗ್ಯದ, ಆ ಮಾತು ಬೇರೆ. ಅದೇ ಕಾಲಕ್ಕೆ ಚಾಲುಕ್ಯರು ಇವರೆಲ್ಲವೂ ನಮ್ಮ ಬಾದಾಮಿ ಚಾಲುಕ್ಯರು ಎಂಥ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಅವತ್ತು. ಹೌದು, ರಾಷ್ಟ್ರಕೂಟರು. ಇವೆಲ್ಲನೂ ನಾವು ನೆನಪಿಸ್ಕೊಂಡಾಗ ನಮಗೆ ಅಲ್ಲೇ ಆಗಿದಪ್ಪ. ಮತ್ತು ಈಗಾಗಲೇ ನೋಡ್ರಿ ಎಷ್ಟು ವರ್ಷ ಆಯ್ತು, 1962 ಶುರು ಆಯ್ತು ನಮ್ಮ ಕೃಷ್ಣ ಯೋಜನೆ, ಇನ್ನೂ ಮುಗಿತಾ ಇಲ್ಲ. ಅದು ನಿಜವಾದ ದೊಡ್ಡ ನದಿ, ಅದು ಕಾವೇರಿಗಿಂತ ಎಷ್ಟು ಪಟ್ಟು ದೊಡ್ಡದು ಅವರೇ ಹೇಳಬೇಕಾದ. ಇವತ್ತು ಎಷ್ಟು ಬೆಳೆಸ್ಬೇಕಾಯ್ತು ಈ ಭಾಗಕ್ಕೆಲ್ಲ. ನೀರಾವರಿ ಎಲ್ಲ ಕಡೆ ಆಗಿತ್ತಪ್ಪ ಅಂದ್ರೆ ಇವತ್ತಿಗೆ ಎಲ್ಲ ಅದು ಅಂದ್ಕೊಂಡಂಗೆ ಆಗಿತ್ತಪ್ಪ ಅಂದ್ರೆ ಇವತ್ತು ಉತ್ತರ ಕರ್ನಾಟಕ ಇನ್ನೂ ಅದಕ್ಕಿಂತ ದಕ್ಷಿಣ ಕರ್ನಾಟಕ ರಿಚ್ ಆಗಿ ಹೋಗ್ಬಿಡ್ತಾ ಇತ್ತು. ರಿಚ್ ಅದರ ಇಲ್ಲ ಅಂತಲ್ಲ, ಆದ್ರೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ನಮ್ಮ ನಾಯಕರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ರನ್ನ ಪಂಪ ಎಲ್ಲಿಂದ ಬಂದವರು ಇವರು ಎಲ್ಲ ಉತ್ತರ ಕರ್ನಾಟಕ. ಅದೇ ಕರ್ನಾಟಕ ಏಕೀಕರಣ ಮಾಡಿದವರು ಉತ್ತರ ಕರ್ನಾಟಕದವರು, ಮೈಸೂರವರಲ್ಲ. ಜ್ಞಾಪಿಸಬೇಕಾಗಿದ್ದಿಲ್ಲ, ಎಂಥ ಹೋರಾಟಗಾರ ಬಂದವರು ಕರ್ನಾಟಕ ಏಕೀಕರಣ ಆಗಿದ್ರೆ ಕರ್ನಾಟಕದ ಶಬ್ದ ಬಂದಿದ್ರೆ ನಮ್ಮ ಉತ್ತರ ಕರ್ನಾಟಕದವರಿಂದ. ಇಲ್ಲಿ ಒಬ್ರು ಇಬ್ಬರೇ ಬಂದದ್ದು ಹೋರಾಟಗಾರರಿ. ಆದರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ